ಸೊ ಫೈನಲಿ ಇವಾಗ ಕ್ರಾಕೊಡೈಲ್ ಝೂಗ್ ಬಂದಿದ್ದೀವಿ. ಇಲ್ಲೇ ಇದೆ ಎಂಟ್ರೆನ್ಸ್. ಸೊ ಟಿಕೆಟ್ ಪ್ರೈಸ್ ಬಂದಿಲ್ಲಿ ಅಲ್ಲೊಂದು ಮೊಸ್ಲೆ ಇದೆ, ಒಂದು 5-6, ಅಲ್ಲೊಂದು 5-6 ಮೊಸ್ಲೆ ಇದೆ. ಇಲ್ಲಿ ಬಂದ್ರೆ ಹಿಂಗೆ ಹೋದ್ರೆ ಹಿಂಗೆ ಎಕ್ಸಿಟ್ ಅಂತೆ. ಇಷ್ಟಕ್ಕೆ 140 ರೂಪಾಯಿ ಕಿಸ್ಕೊಂಡ್ರು ನಮ್ಮ ಹತ್ರ. ಸಮಾಜದೊಳಗಡೆ ಹಿಂಗೂ ಇರ್ತಾರ ಅನ್ನುವಂಥದ್ದು ಅನ್ನಿಸ್ತು. ಡ್ಯಾಮ್ ಎಂಟ್ರೆನ್ಸ್ ನೋಡಿ, ಆ ಕಡೆಯಿಂದ ಬಂದಿದ್ ನಾವು. ಹತ್ರ ಯಾವ ಡ್ಯಾಮು ಬಿಟ್ಟಿರ್ಲಿಲ್ಲ, ನಮ್ದು ಮೈಸೂರು ಡ್ಯಾಮ್ ಬಿಟ್ಟಿದ್ರೇನೋ ಅಷ್ಟೇ. ಇನ್ನ ಮೇಲೆಲ್ಲ ಹೋಗ್ಬೋದು ಅನ್ಸುತ್ತೆ ನನಗೆ ಗೊತ್ತಿರಂಗೆ. ಹೋಗ್ಬೋದು, ಮೇಲೆಲ್ಲ ಹೋಗ್ಬೋದು. ವಾವ್, ಡ್ಯಾಮ್ ನೋಡಿ ನನಗೆ ಹೇಗೆ ಕಾಣ್ತಾ ಇದೆ. ಎಲ್ಲ ಹುಡುಗರಿಗೂ ಒಂದು ಕನ್ಸಿದ್ದೇ ಇರುತ್ತೆ, ಗಾಡಿ ತಗೊಬೇಕು, ಗಾಡಿಲಿ ಸೋಲೋ ರೈಡ್ ಹೋಗ್ಬೇಕು, ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಅಂತ. ನಿಜ 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 ನಿಜ, ನೀನ್ ಹೇಳ್ತಿರೋದೆಲ್ಲ ನಿಜ. ಇವತ್ತು ನಾನು ಆ ಕನ್ಸನ್ನ ನಿಜ ಮಾಡಕ್ಕೆ ಅಂತ 6 ಗಂಟೆಗೆ ಎದ್ದು ಗಾಡಿಲಿ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೊರಟಿದ್ದೀನಿ. ಫೈನಲಿ ಇನ್ನೇ ನಮ್ ರೈಡ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿಂದ ಎಲ್ಲಿಗೆ ಅಂತ ನಿಮ್ಗೆ ಹೋಗ್ತಾ ಗೊತ್ತಾಗುತ್ತೆ. ಬಾಯ್ ಬಾಯ್. ದೇವ್ರ ಕೈ ಮುಕ್ಕೊಂಡು ಎತ್ತನ ಗಾಡಿನ. ಫುಲ್ ಮಾನ್ಸೂನ್ ರೈಡ್ ಗೆ ಎಫ್ಟ್ ಆಗಿದೆ ಇವತ್ತು ನಂದು ಗಾಡಿ. ನೀನ್ ಫಸ್ಟ್ ಡ್ರಾಪ್ ಆಫ್ ಮಾನ್ಸೂನ್ ರೈಡ್ ನನ್ ಮೇಲೆ ಬಿತ್ತು, ಅದಕ್ಕೆ ಇವಾಗ ಗಾಡಿ ನಿಲ್ಸ್ಬಿಟ್ಟು ಹೇಳ್ತಾ ಇದೀನಿ. ಇನ್ನ ಫುಲ್ ಮಳೆ ಇರುತ್ತೆ. ವೆದರ್ ಯಪ್ಪ, ಕ್ಲೌಡ್ಸ್ ನೋಡಿ ಅಲ್ಲಿ ಹೇಗ್ ಕಾಣಿಸ್ತಾ ಇದೆ. ಈ ತರ ವೆದರ್ ಅಲ್ಲಿ ಫುಲ್ ಪ್ಯಾಕ್ಡ್ ಆಗಿ ಇವಾಗ ಎಲ್ಲಿ ಹೋಗ್ತಾ ಇದೀನಿ ಅಂತ ನಿಮ್ಗೆ ಈ ವಿಡಿಯೋಲೇ ಗೊತ್ತಾಗುತ್ತೆ. ಈ ರಾಮನಗರ ಹತ್ರ ಇರೋ ಬೆಟ್ಟಗಳನ್ನೆಲ್ಲ ಕವರ್ ಮಾಡ್ಬಿಟ್ಟಿದೀನಿ. ಇನ್ನ ಯಾರ್ಯಾರ ವಿಡಿಯೋಗಳನ್ನ ನೋಡಿಲ್ಲ ಈಗ್ಲೇ ಹೋಗಿ ನೋಡ್ತಾರೆ. ಎಲ್ಲಾರ್ಗು ಮಾನ್ಸೂನ್ ರೈಡ್ ಅಂತ ಅನ್ಸಿದ ತಕ್ಷಣ ಫಸ್ಟ್ ತಲೆಗೆ ಬರೋದು ಚಿಕ್ಕಮಂಗ್ಳೂರ್ಗೆ ಹೋಗ್ಬೇಕು ಅಂತ. ಕ್ಲಿಕ್ಕಿಸ್ಕೊಂಡು ಪ್ರವಾಸಿಗರು ನಡು ರಸ್ತೆಯಲ್ಲೇ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ಆದ್ರೆ ನಾನ್ ನಿಮಗ್ ತೋರಿಸ್ತಾರೋ ಜಾಗ ಕೂಡ ಸ್ವರ್ಗಕ್ಕಿಂತ ಏನ್ ಕಡಿಮೆ ಇಲ್ಲ ಅಂತ ಗೊತ್ತಾಗುತ್ತೆ ನಿಮ್ಗೆನೆ ನೋಡ್ತಾ ನೋಡ್ತಾ. ಈ ರೈಡ್ ನ ಕೊನೆ ತನಕ ಎಂಜಾಯ್ ಮಾಡ್ಬೇಕಂದ್ರೆ ಒಂದಲ್ಲ ತುಂಬಾ ಪ್ಲೇಸಸ್ ಕವರ್ ಮಾಡ್ತೀನಿ ಈ ರೈಡ್ ಅಲ್ಲಿ. ನಾನು ಫುಲ್ ರೈಡ್ ನನ್ ಜೊತೆಲ್ಲೇ ಇರ್ಬೇಕಂದ್ರೆ ಫಸ್ಟ್ ಆಫ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ. ಈ ಒಂದು ಸೀರೀಸ್ ಅಲ್ಲಿ ನಾನು ಒಂದ್ ಪರ್ಟಿಕ್ಯುಲರ್ ಜಾಗದ ಬಗ್ಗೆ ವಿಡಿಯೋ ಮಾಡಿಲ್ಲ. ಆನ್ ದ ವೇ ಹೋಗ್ಬೇಕಾದ್ರೆ ಯಾವ್ಯಾವ ಜಾಗ ಸಿಗುತ್ತೆ, ನಾನು ಯಾವ್ಯಾವ ಜಾಗ ಡಿಸ್ಕವರ್ ಮಾಡ್ತೀನಿ, ಅದನ್ನೆಲ್ಲ ತೋರಿಸ್ಕೊಂಡು ಹೊರಡ್ತೀನಿ. ಸೊ ಅದೇ ತರ ಇವಾಗ ನಾನು ಆಕ್ಸಿಡೆಂಟಲ್ ಆಗಿ ಹುಡುಕಿದ ಈ ಜಾಗದ ಹೆಸರು ಬಂದು ಅಮರಾವತಿ ಡ್ಯಾಮ್. ಡ್ಯಾಮ್ ಎಂಟ್ರೆನ್ಸ್ ಇದು. ಏನಕ್ಕ ಹೇಳ 15 ರೂಪಾಯಿ. ನೀವು ಇವಾಗ ಡ್ಯಾಮ್ ನೋಡ್ಬೇಕಂದ್ರೆ ಪ್ರೈಸ್ ಬಂದು ಒಬ್ರಿಗೆ 5 ರೂಪಾಯಿ. ಬೈಕಿಗೆ ತಗೊಂಡೋಗ್ತೀನಿ ಅಂದ್ರೆ ಅದಕ್ಕೆ 10 ರೂಪಾಯಿ. ಹುಡುಗರು ಸಿಕ್ಕಿದ್ರು, ಸ್ಕೂಲ್ ಹುಡುಗರು, ಡ್ಯಾಮ್ ಇಲ್ಲಿ ಅಂತ ಕೇಳ್ಬಿಟ್ಟು ಅವ್ರಿಗೂ ಸಬ್ಸ್ಕ್ರೈಬ್ ಮಾಡಿಸ್ಬಿಟ್ಟೆ. ಒಳ್ಳೆ ರಾಕೆಟ್ ಬಂದಂಗ್ ಬರ್ತಿದ್ಯಾ? ಅಯ್ಯೋ ಎಷ್ಟು ಚೆನ್ನಾಗಿದ್ದಾನೆ. ಪೇಪರ್ ಕೊಡಿ, ಅದು ಕೊಡಿ, ಸಬ್ಸ್ಕ್ರೈಬ್ ಪಣ್ಣೇನು வீட்டுக்கு போய் ನೋಡಿ. ಇವಾಗ ಕೇಳೋದಲ್ಲೂ ಇಬ್ರು ಸಬ್ಸ್ಕ್ರೈಬರ್ ಆದ್ರು ನನಗೆ. ಡ್ಯಾಮ್ ನೋಡಿ, ಇಷ್ಟ ಹತ್ರ ಯಾವ ಡ್ಯಾಮು ಬಿಟ್ಟಿರಲಿಲ್ಲ, ನಮ್ದು ಮೈಸೂರು ಡ್ಯಾಮ್ ಬಿಟ್ಟಿದ್ರೇನೋ ಅಷ್ಟೇ. ನೆಕ್ಸ್ಟ್ ಇದೇ ಡ್ಯಾಮ್ ನೋಡ್ತಾ ಇರೋದು ನಾನು ಇಷ್ಟ ಹತ್ರದಿಂದ. ಮೇಲೆಲ್ಲ ಹೋಗ್ಬೋದು ಅನ್ಸುತ್ತೆ ಡ್ಯಾಮ್ ಮೇಲೆ, ನನಗೂ ಗೊತ್ತಿಲ್ಲ, ಬನ್ನಿ ನೋಡೋಣ. ಹೋಗಿದ್ದಾರೆ, ಹೋಗ್ಬೋದು, ಮೇಲೆಲ್ಲ ಹೋಗ್ಬೋದು, ಡ್ಯಾಮ್ ಮೇಲೆ ಹೋಗ್ಬೋದು. ನೋಡಿ ನೋಡಿ ಅಲ್ಲಿ ಎಲ್ಲ ಜನ ಹೋಗಿದ್ದಾರೆ, ನಾವು ಹೋಗೋಣ. ಸೈಕಾಗಿರುತ್ತೆ. ಒಂದ್ಸತಿ ನೋಡಿಲ್ಲ ನಾನು ಡ್ಯಾಮ್ನ ಮೇಲ್ಗಡೆಯಿಂದ. ಎಲ್ಲಿ ನಮ್ಮ ಮೈಸೂರು ಡ್ಯಾಮು ಬಿಡಲ್ಲ, ಇನ್ನೊಂದು ಅದು ಯಾವುದೋ ಇದು ಮೆಣಸಿನಬೆಲೆ ಡ್ಯಾಮ್ ಕರ್ಕೊಂಡು ಹೋಗಿದ್ನಲ್ಲ ನಿಮಗೆ, ಅದನ್ನು ಮೇಲತ್ತಕ್ಕೆ ಬಿಡಲಿಲ್ಲ. ಇದು ಮೇಲಿಂದ ನೋಡ್ಬೋದು ಡ್ಯಾಮ್ನ. ಈ ಡ್ಯಾಮ್ನ 1957ರಲ್ಲಿ ಅಮರಾವತಿ ರಿವರ್ ಸುತ್ತು 25 ಕಿಲೋಮೀಟ್ರಲ್ಲಿ ಕಟ್ಟಿದ್ದಾರೆ. ಈ ಡ್ಯಾಮ್ನ ಕಟ್ಟಿದ ಮೇನ್ ಪರ್ಪಸ್ ಬಂದು ಫ್ಲಡ್ ಆಗಬಾರ್ದು ಅಂತ, ಮತ್ತು ಅಲ್ಲಿ ಸುತ್ತಮುತ್ತ ರೈತರಿಗೆ ಹೆಲ್ಪ್ ಆಗಲಿ ಅಂತ. ಇನ್ನು ಮೇಲೆ ಹತ್ಕೊಂಡು ಹೋದರೆ ಇನ್ನೂ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ನೋಡಿ. ಇಲ್ಲಿಂದನೇ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಡ್ಯಾಮ್. ವ್ಯೂ ತೋರಿಸ್ತೀನಿ ಬನ್ನಿ ನಿಮ್ಗೆ ಇವಾಗ ಡ್ಯಾಮ್ದು. ಆದರೆ ಗೊತ್ತಿಲ್ಲ ಅಲ್ಲಿನ ಮೇಲೆ ಏನು ಕಾಯ್ತಾ ಇದೆ ಅಂತ. ವ್ಯೂ ಮಾತ್ರ ಕಾಡಕ್ಕಾಗಿದೆ ಇಲ್ಲಿಂದ ನೋಡೋಕ್ಕೆ. ಇನ್ನೇನು ಡ್ಯಾಮ್ ಹತ್ರ ಬಂದ್ವಿ. ಇಲ್ಲಿಂದ ವ್ಯೂ ತೋರಿಸ್ತೀನಿ ನೋಡಿ ನಿಮಗೆ ಎಷ್ಟು ಸಕ್ಕತ್ತಾಗಿ ಕಾಣಿಸುತ್ತೆ ಅಂತ. ಮೇಲೆ ಬರಬೇಕು ನೀರು.
ನೀರು ಕಮ್ಮಿ ಇದೆ ಅನ್ಸುತ್ತೆ ಡ್ಯಾಮಲ್ಲಿ. ಮಾತ್ರ ಕ್ಲಾಸ್ ಇದೆ, ವ್ಯೂ ಆಗಿರ್ಬೋದು ಏನೇ ಆಗಿರ್ಬೋದು ಇಲ್ಲಿಂದ ನೋಡೋಕ್ಕೆ ಸಕ್ಕತ್ತಿದೆ. ಇವಾಗ ಹಾಂ, ಇವಾಗ ಒಂದು ಕ್ರಾಕೊಡೈಲ್ ಝೂ ಇದೆಯಂತೆ ಅಲ್ಲಿ. ಇವಾಗ ಝೂ ನೋಡೋಕೆ ಹೋಗ್ಬೇಕು, ಬೇಗ ಓಡೋಗಿ ಬೇಗ ವ್ಯೂ ನೋಡ್ಕೊಂಬಿಡ್ರಿ. ಇಲ್ಲಿ ನಾಳೆ ರಜಾ ಅಂತೆ ಕ್ರಾಕೊಡೈಲ್ ಝೂ, ಇವತ್ತೇ ಹೋಗಿ ನೋಡಬೇಕು. ನೋಡಿ ಇಲ್ಲಿ ಸುರಂಗ ಇದೆಯಂತೆ. ಇಲ್ಲಿ ಸುರಂಗದಿಂದ ಹೋಗಿ ಆ ಕಡೆಯಿಂದ ಸೈಡು ನೋಡಿ, ಆ ಕಡೆ ಸೈಡಿಂದ ಬರ್ಬೋದಾಗಿತ್ತಂತೆ. ಈ ಕಡೆಯಿಂದ ಹೋಗಿ ಇದೆ ಸುರಂಗ ಥರ ಇದೆ ಅಲ್ಲಿ. ಈ ಕಡೆಯಿಂದ ಹೋಗಿ ಆ ಕಡೆಯಿಂದ ಬರ್ಬೋದು ಸುರಂಗದಿಂದ. ಇವಾಗ ಟೈಮ್ ಆಗೋಗಿದೆ, 6 ಗಂಟೆಗೆ ಕ್ಲೋಸ್ ಅಂತೆ ಅದು. ಯಾವುದು ಕ್ರಾಕೊಡೈಲ್. ಸೊ ಫೈನಲಿ ಇವಾಗ ಕ್ರಾಕೊಡೈಲ್ ಝೂಗೆ ಬಂದಿದ್ದೀವಿ. ಕ್ರಾಕೊಡೈಲ್ ಝೂ ಒಳಗೆ ನೋಡೋಣ ಏನೇನಿದೆ ಅಂತ. ಇಲ್ಲೇ ಇದೆ ಎಂಟ್ರೆನ್ಸು. ಅಡಲ್ಟ್ 20 ರೂಪೀಸ್ ಅಂತ ಇದೆ, ಚಿಲ್ಡ್ರನ್ 10 ರೂಪೀಸ್. 20 ದಾಣ ಫೋನ್ಪೇ ಇರ್ಕಾ. ಟಿಕೆಟ್ ಪ್ರೈಸ್ ಬಂದಿಲ್ಲಿ ಕ್ಯಾಮ್ರಾ ತೊಗೊಂಬಂದರೆ ನೀವು 100 ರೂಪಾಯಿ ತೊಗೊತಾರೆ. ಅದೇ ನೀವು ಗಾಡೀಲಿ ಬಂದಿದ್ದರೆ ಅದಕ್ಕೆ 20 ರೂಪಾಯಿ ತೊಗೊತಾರೆ. ಪ್ಲಸ್ ನೀವು ಒಬ್ರಿಗೆ ಅಡಲ್ಟ್ಸ್ಗೆ 20 ರೂಪೀಸ್ ಇದೆ. ಸಕ್ಕತ್ತಾಗಿದೆ ಅಂತ ಹೇಳಿದ್ರಲ್ಲಿ, ಆ ಡ್ಯಾಮ್ಗಿಂತ ಚೆನ್ನಾಗಿದೆ ಅಂದ್ಬಿಟ್ರು ಆ ಅಂಕಲು. ಅದೊಂದೇ ಕಾರಣಕ್ಕೆ ನಾನು ಇವಾಗ ಈ ಕ್ರಾಕೊಡೈಲ್ದು ನೋಡೋಕೆ ಬಂದಿರೋದು. ನೋಡಿ, ಇದು ಮಾರ್ಷ್ ಕ್ರಾಕೊಡೈಲ್ ಅಂತೆ. ಮಾರ್ಷ್ ಕ್ರಾಕೊಡೈಲ್ ಎಲ್ಲಿದೆ ನೋಡಂತಡೀರಿ. ನೋಡಿ ಇಲ್ಲಿ ಬರ್ದಿದೆ ಮಾರ್ಷಿ ಕ್ರಾಕೊಡೈಲಿ ಅಂತ. ಮಾರ್ಷು ಅಪ್ಪಿ ಮಾರ್ಷು ಎಲ್ಲಿ? ಹೋ ಅಲ್ಲಿದೆ ನೋಡಿ ಇಲ್ಲಿ. ಈ ಕಡೆನೇ ಮಿಸ್ ಮಾಡಿಬಿಟ್ಟಿದ್ದೆ ನಾನು. ಅಲ್ಲಿ ನೋಡಿ ಅಲ್ಲಿ ಮಾರ್ಷ್ ಕ್ರಾಕೊಡೈಲ್ ಇದು. ಇದು ನೋಡಿ, ಇದು ಬಾಯಿ ತಗೊಂಡೆ ಮಲಗಿಬಿಟ್ಟಿದೆ. ಅಪ್ಪ, ಏನು ಇಲ್ಲೇ ಕೈಗೆ ಸಿಗಂಗಿದೆ. ಇದು ಟಚ್ ಮಾಡಿಬಿಡ್ಬೋದು ಇದನ್ನ ಬೇಕಂದರೆ. ಏನು ಪ್ಲ್ಯಾಸ್ಟಿಕ್ದಾ ಇಲ್ಲ ರಿಯಲ್ದಾ? ಇದು ತೆಗೆದೇ ಇದೆ ನೋಡಿ ಬಾಯಿನ. ಇಲ್ಲ ಮಲಗಿಬಿಟ್ಟಿದೆ ಒಂದೊಂದು ತೆಗ್ದಿದೆ ಮೆಲ್ಲು. ಕಂಡುಬಿಡ್ತು ನೋಡಿ. ಇದು ಹಂಗೆಲ್ಲ ಮಾಡಬಾರ್ದು. ಕ್ರಾಕೊಡೈಲ್ಗೆ ಇದು ಮಾರ್ಷ್ ಕ್ರಾಕೊಡೈಲ್ ಹೇಗಿದೆ ನೋಡಿ. ಮಾರ್ಷ್ ಕ್ರಾಕೊಡೈಲ್ ಇದು ಹಂಟು ಮಾಡೋಕ್ಕೆ ಕಾಯ್ತಾ ಇದೆ. ಇದು ಬಾಯಿ ತೆಕ್ಕೊಂಡು. ಅದು ಸ್ಟಿಲ್ ಕ್ಯಾಮ್ರಾಗೆ ಸಪ್ರೇಟ್ ದುಡ್ಡಿದೆ, ವಿಡಿಯೋ ಕ್ಯಾಮ್ರಾಗೆ ಸಪ್ರೇಟ್ ದುಡ್ಡಿದೆ. ನಂದು ಸ್ಟಿಲ್ ಕ್ಯಾಮ್ರಾ ಅಂದ್ಕೊಂಡು ವಿಡಿಯೋ ಕ್ಯಾಮ್ರಾಗೆ 300 ರೂಪಾಯಿ, ಸ್ಟಿಲ್ ಕ್ಯಾಮ್ರಾ ಅಂದ್ಕೊಂಡು ಇದು ಮಾಡಿದ್ರಿ. ಲಾಸ್ಟ್ ಕೇಜಲ್ಲಿ ಏನಿಲ್ಲ. ನೆಕ್ಸ್ಟ್ ಕ್ರಾಕೊಡೈಲ್ ನೋಡೋಕೆ ಹೋಗ್ಕೊಂಡು ಇವಾಗ ಒಂದು ಕ್ರಾಕೊಡೈಲ್ ಮುಗೀತು. ನೋಡಿ, ಅಲ್ಲೊಂದು ಮೊಸಳೆ ಇದೆ, ಒಂದು 5-6. ಅಲ್ಲೊಂದು 5-6 ಮೊಸಳೆ ಇದೆ. ಇಲ್ಲಿ ಬಂದರೆ ಹಿಂಗೆ ಹೋದರೆ ಹಿಂಗೆ ಎಕ್ಸಿಟ್ ಅಂತೆ. ಇಷ್ಟಕ್ಕೆ 140 ರೂಪಾಯಿ ಕಿತ್ಕೊಂಡ್ರು ನಮ್ಮ ಹತ್ರ. ಮೈಸೂರು ಝೂ ಅಲ್ಲಿ ಎಂತೆಂಥ ಪ್ರಾಣಿಗಳ್ನೆಲ್ಲ ತೋರಿಸ್ಬಿಟ್ಟು ಬರೀ 200 ರೂಪಾಯಿ ಇಸ್ಕೊತಾರೆ. ಇಲ್ಲಿ ನೋಡಿ, ಒಂದು 4 ಮೊಸಳೆ ತೋರಿಸ್ಬಿಟ್ಟು 200 ರೂಪಾಯಿ ಕಿತ್ಕೊಂಡ್ಬಿಟ್ರು ನನ್ನ ಹತ್ರ. ಇವತ್ತು ಫುಲ್ ಸ್ಕ್ಯಾಮ್ ಆಗಿ ಹೋಗಿದ್ದೀನಿ ನೋಡಿ. ಅಷ್ಟೇ, ಬ್ಯಾಕ್ ಸೈಡಿಂದ ಎಂಟ್ರಿ ಇದು. ಅದೇ ಇದಕ್ಕೆ ಅಲ್ಲೊಂದು ಟೈಗರ್ ಇದೆ, ಟೈಗರನ್ನು ನೋಡ್ಕೊಂಬರೋಣ ಬನ್ನಿ. ಇನ್ನೇನು ಮಾಡೋಣ, 200 ರೂಪಾಯಿ ಕೊಟ್ಟಿದ್ದೀನಿ, ಅವರೆಲ್ಲ 20 ರೂಪಾಯಿ ಕೊಟ್ಟು ಬಂದವರೆ. ಸೊ ಹಂಗೆ ವಾಪಸ್ ಹೋಗ್ತಾರೆ. ಐ ಪೇಡ್ 140 ರೂಪೀಸ್. ಸೊ ಐ ಶುಡ್ ಎಕ್ಸ್ಪ್ಲೋರ್ ದಿ ಮೂಲೆ ಆಫ್ ದಿಸ್ ಜಾಗ. ಯಾರೂ ನನ್ನ ಕೇಳೋಂಗಿಲ್ಲ, ಯಾಕೋ ಇಲ್ಲಿ ನೋಡ್ತಾ ಇದೆಯಾ, ಯಾಕೋ ಹಿಂಗೆ ಮಾಡ್ತಾ ಇದೆಯಾ ಅಂತ. ಯಾಕಂದರೆ ನಾನು ಎಲ್ಲರಿಗಿಂತ ಜಾಸ್ತಿ ದುಡ್ಡು ಕೊಟ್ಟು ಬಂದಿದ್ದೀನಿ ವೀಡಿಯೋ ಮಾಡೋಕ್ಕೆ. ಇಲ್ಲಿ ಒಂದು ಶೇರ್ ಖಾನ್ ಇದೆ ನೋಡಿ, ಇಲ್ಲಿ ಡೋಂಟ್ ಟಚ್ ಅಂತ ಇದೆ. ಮುಟ್ಬಾರ್ದು, ಕಚ್ಬಿಡುತ್ತೆ. ಹೆಂಗೆ ಗುರು, ಉಳಿದಂಗೆ ನೋಡ ಹೆಂಗ್ ನೋಡ್ತಾವನೆ. ಬೆಳೆಸ್ತಾ ಇದೀವಿ ಉಳಿನ ಬೆಳೆಸ್ತಾ ಇದೀವಿ. 140 ರೂಪೀಸ್ ಸಕ್ಸಸ್ಫುಲಿ ವೇಸ್ಟೆಡ್ ಅಂತ ಹೇಳಲ್ಲ. ಯಾಕಂದರೆ ಆ 140 ಇಟ್ಕೊಂಡು ನಾನು ನಿಮ್ಗೆ ಎಲ್ಲರಿಗೂ ತೋರಿಸಿದ್ದೀನಿ ನೋಡಿ. ಇಲ್ಲಿ ಆಟ ಆಡೋದೆಲ್ಲ ಇದೆ, ಇಲ್ಲಿ ಜಿರಾಫೆ ಇದೆ. ಇಲ್ಲಿ ಬ್ಯಾಗ್ ಇಟ್ಬಿಟ್ಟು ಸ್ವಲ್ಪ ಹೊತ್ತು ಆಟ ಆಡೋಣ. ಕೊಟ್ಟಿದ್ದ ದುಡ್ಡುಗಾನ ಯೂಸ್ ಆಗುತ್ತೆ ಅವಾಗ. ಬಿಸಿ ಸಾಕು. ನೆಕ್ಸ್ಟು ಸೀಸ ಆಯಿತು. ಇವಾಗ ಜಾರಬಂಡಿ ಆಡೋಕ್ಕೆ ಹೋಗೋಣ. ಏನಕ್ಕಂದರೆ 140 ರೂಪೀಸ್ ಕೊಟ್ಟಿದ್ದೀವಿ, ಫುಲ್ ಯೂಸ್ ಮಾಡ್ಕೊಬೇಕು. ಸ್ಕ್ಯಾಮ್ ಆಗ್ಬಿಟ್ಟಿದ್ದೀನಿ. ಜಾರಬಂಡಿ ಮೇಲಿಂದ ನೋಡಿ ಸಕ್ಕತ್ತಾಗಿ ಕಾಣ್ತಾ ಇದೆ. ಇದೇ ಒಂದು ಆಟ ಬಾಕಿ ಇದೆ ಇವಾಗ ಈ ಪಾರ್ಕಲ್ಲಿ ಆಡಬೇಕಾಗಿರೋದು.
ಇದರಲ್ಲಿ ಆಟ ಆಡ್ತಾ ಆಡ್ತಾ ಐ ಹೆಂಗಿದು ಆ ಕಡೆ ಒಬ್ರು ಕೂತ್ಕೊಬೇಕು ಇದಕ್ಕೆ ಆಡೋಕ್ಕೆ. ಸೊ ಆ ಕಡೆ ಒಬ್ರು ಕೂತ್ಕೊಬೇಕು, ಒಬ್ಬರೇ ಕೂಡ ಆಡೋಕ್ಕಾಗಲ್ಲ ಈ ಆಟನ. ಇದೊಂಥರ ಜಾರಬಂಡಿ ಥರ ಇದೆ. ಸೊ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿಬಿಡಿ. ಆ್ಯಂಡ್ ಇನ್ನೂ ತುಂಬ ಮುನ್ನಾರ್ ವೀಡಿಯೋಸ್ಗಳು ಬರ್ತಾಯಿದೆ, ಮುನ್ನಾರ್ ಕೇರಳದ ವೀಡಿಯೋಸ್ಗಳು ಬರುತ್ತೆ ನೆಕ್ಸ್ಟು ಅಪ್ಕಮಿಂಗು. ಸೊ ಫಸ್ಟ್ ಹೋಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ನೋಡಿಬಿಟ್ಟು. ಆ್ಯಂಡ್ ಇವಾಗ ಊಟ ಗೀಟ ಮಾಡ್ಕೊಂಡು ಹೋಗಿ ಟೆಂಟ್ ಹಾಕಬೇಕು. ಟೆಂಟ್ ಹಾಕಿ ಒಬ್ಬನೇ ಸೋಲೋ ಕ್ಯಾಂಪಿಂಗ್ ಮಾಡಬೇಕು ಇವಾಗ. ಅದೇ ನೆಕ್ಸ್ಟ್ ಟಾಸ್ಕ್ ಇರೋದೇ ಅದು. ಸೊ ಅಂಟಿಲ್ ನೆಕ್ಸ್ಟ್ ವಿಡಿಯೋ, ಟೇಕ್ ಕೇರ್, ಲವ್ ಯು, ಬಾಯ್ ಬಾಯ್.